ಹೋಗಿದ್ರಿ ಅಲ್ಲ, ಹೊರಗಡೆ ಹೋಗೋಕ್ಕಿಂತ ಮುಂಚೆ ನನಗೊಂದು ಮಾತಾದ್ರೂ ಹೇಳ್ಬಿಟ್ಟು ಹೋಗೋದಲ್ವಾ? ಆರ್ತಿ, ಬರುವುದೊಂದೇ ಮಾನವನ ಪ್ರಜ್ಞೆಗೆ ನಿಲುಕಿದೆಯೇ ಹೊರತು ಹೋಗುವುದು ಮಾತ್ರ ಯಾರ ಕೈಗೂ ಸಿಕ್ಕಿಲ್ಲ. ಅದು ಹೋಗಿಯೇ ಬಿಡುವುದು, ಯಾರಿಗೂ ಹೇಳಿ ಹೋಗದು. ಅಂದ್ರೆ ತಾಯಿಯ ಗರ್ಭದಲ್ಲಿ ಬೆಳೆಯುವ ಪಿಂಡ ಗಂಡಾಗಲಿ ಹೆಣ್ಣಾಗಲಿ 9 ತಿಂಗಳ ಮೇಲೆ ಹೊರಗೆ ಬಂದೇ ಬರುತ್ತದೆಂದು ಮಾನವನ ತಿಳುವಳಿಕೆ ಆದರೂ ಜೀವಕ್ಕೆ ಈ ದೇಹ ಬೇಸರವಾದಾಗ ಅದು ಯಾರೊಬ್ಬರಿಗೂ ಹೇಳದೆ ಹೋಗಿಯೇ ಬಿಡುವುದು. ಸ್ವಾಮಿ, ಯಾಕೆ ಇವತ್ತೊಂಥರ ಆಡ್ತಾ ಇದ್ದೀರಾ? ನೀವೇನಾದ್ರೂ ಶರಿ ಕುಡಿದು ಬಂದಿದ್ದೀರಾ? ಆರ್ತಿ, ಈ ಮೊದಲು ನಾನು ಎಂದಾದರೂ ಸೆರೆ ಕುಡಿದಿದ್ದನ್ನು ನೀ ನೋಡಿದೀಯಾ? ಇಲ್ಲ. ಹಾಗಾದರೆ ಹೊರ ಪ್ರಪಂಚವನ್ನರಿಯದೆ ಪರಪುರುಷನ ಸಹವಾಸದಲ್ಲಿರದೆ ಕೇವಲ ಅಡಿಗೆ ಮನೆಗೆ ಮೀಸಲಾದವಳಿಗೆ ಹೇಗೆ ಅರ್ಥವಾಯಿತು ಇದು ಸೆರೆವಾಸನೆ ಅಂತ? ಅಂದ್ರೆ ಈ ಮೊದಲು ನೀನು ಯಾವನಾದರೂ ಸೆರೆ ಕುಡಿದವನ ಸಹವಾಸ ಮಾಡಿರಲೇಬೇಕು. ಸ್ವಾಮಿ, ಎಂತ ಮಾತಾಡ್ತಾ ಇದ್ದೀರಾ? ಎಂತ ಮಾತಾಡ್ತಾ ಇದ್ದೀರಾ? ನನಗೆ ಈ ಮನೆ ಕೆಲಸ ಹಾಗೂ ನಿಮ್ಮ ಅಂತೆ ಸೇವೆ ಮಾಡೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸ್ವಾಮಿ, ಬೇರೆ ಏನು ಗೊತ್ತಿಲ್ಲ. ಅರಿತವಳಲ್ಲ ನೀನು, ಎಲ್ಲವನ್ನೇ ಅನುಭವಿಸಿದವಳು. ಸ್ವಾಮಿ, ಮುಚ್ಚೆ ಬಾಯಿ. ಹುಟ್ಟಿದ ಪುಟ್ಟ ಮಗುವನ್ನು ಕಾಡಿನೊಳಗಿಟ್ಟು ಬೆಳೆಸಿದರೆ ಅದು ಕೂಡ ಪಶುವಿನಂತೆ ವರ್ತಿಸುತ್ತದೆ ಹೊರತು ನಾಡಿನೊಳಗಿಟ್ಟು ಬೆಳೆಸಿದ ಪ್ರಪಂಚದ ಪರಿಸರವನ್ನರಿತ ಮಾನವನಂತಲ್ಲ. ಮನೆಗೆ ಮೀಸಲಾದ ಹೆಣ್ಣು ಹೊರ ಪ್ರಪಂಚದ ಹೊಲಸು ವಾಸನೆ ಅರಿಯಬೇಕಾದರೆ ಅದನ್ನು ನೀನು ಪರಪುರುಷನಿಂದ ಅನುಭವಿಸಿರಲೇಬೇಕು. ಸ್ವಾಮಿ, ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ? ನೋಡಿ, ಚಿಕ್ಕಂದಿನಿಂದ ದೊಡ್ಡೊಳಾದವರೆಗೂ ನೀವು ಎಂತವ್ರು ಅಂತ ನನಗೆ ಗೊತ್ತು ರೀ, ನನಗೆ ಗೊತ್ತು. ಚಿಕ್ಕ ಮಕ್ಕಳು ಸಹಿತ ನಿಮ್ಮನ್ನು ನೋಡಿದ್ರೆ ಹೇಳ್ತಾರೆ ಶರೀರ ಕುಡಿದು ಬಂದಿದ್ದೀರಿ ಅಂತ. ಅಂದ ಮೇಲೆ ನನಗೆ ಅಷ್ಟು ಅರ್ಥ ಆಗದೆ ಇರುತ್ತೇನ್ರಿ? ಆಗದೆ ಇರುತ್ತಾ? ಏನಂದ್ರೆ ನನಗೆ ಈ ನಿನ್ನ ಗಂಡನಿಗೆ ಎದುರು ಮಾತಾಡ್ತೇನೆ, ಮರ್ಯಾದೆ ಬಿಟ್ಟು ಮಾತಾಡ್ದೆ ನೀನು? ಯಾರು ಯಾರು ಮರ್ಯಾದೆ ಕೆಟ್ಟವರು? ಅಮ್ಮ 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 ಅದು ಮೊಚ್ಚ ಬಾಯಿಡ. ಮರ್ಯಾದೆ ಕೆಟ್ಟವರಂತೆ. ಇಲ್ಲಿವರೆಗೂ ಮಾತ್ರ ದೇವೋ ಭವ ಎಂದು ನುಡಿತಾ ಇದ್ದೆ. ಕೈ ಹಿಡಿದ ಹೆಂಡತಿಯನ್ನ ದೇವತೆ ಎಂದು ಕರೀತಾ ಇದ್ದೆ. ಆದ್ರೆ ಇಂದು ಆ ದೇವತೆ ಮೇಲೆ ಕೈ ಮಾಡ್ತಾ ಇದೆಯೇನೋ ಪಾಪಿ. ಯಾಕೋ ಯಾರಿಂದಲೂ ಇಂಥ ನೀಚ ಬುದ್ಧಿನ ಕಲ್ತಿ? ಇಲ್ಲ ಇಲ್ಲ, ನಿನ್ನ ಸ್ವಂತ ಬುದ್ಧಿಯಲ್ಲಿ ಈ ರೀತಿ ಮಾಡ್ತಾ ಇದೀಯಾ? ಅಮ್ಮ, ಮಗು ಜನಿಸೋದಕ್ಕೆ ತಂದೆ ತಾಯಿ ಹೇಗೆ ಕಾರಣರು, ಹಾಗೆ ಹೊರ ಪ್ರಪಂಚದ ಹೊಸ ಅನುಭವ ಪಡೆಯಲಿಕ್ಕೆ ಅನುಭವಿಸಿದ ಗೆಳೆಯ ಹಾಗೂ ಮನುಷ್ಯನ ಸ್ವಾಪೇಕ್ಷೆ ಎರಡೂ ಕೂಡಿರಲೇಬೇಕು. ನಾನು ಈ ಹಿಂದೆ ಅನುಭವಿಸಿದ ಸುಖಕ್ಕೂ ಈಗ ಅನುಭವಿಸುತ್ತಿರುವ ಸುಖಕ್ಕೂ ಭೂಮಿ ಆಕಾಶದಷ್ಟು ಅಂತರ. ಅವಿನಾಶ, ನಿನ್ನಂಥ ಒಳ್ಳೆ ಮಗನನ್ನು ಹೆತ್ತಲ್ಲ ಅಂತ ನಾನು ತುಂಬಾ ತುಂಬಾ ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಹೇಸಿ ಆಸೆಯ ಬೆನ್ನು ಹತ್ತಿದ ನೀನು ಪಾಪ ಕೋಪದಲ್ಲಿ ಮುಳುಗಿ ಹೋಗ್ತಾ ಇದೀಯ. ಯಾಕಪ್ಪ ನೀನು ಈ ರೀತಿಯ? ಅವಿನಾಶ, ಬರೆದಿರುವ ಬರಹವು ತಪ್ಪಿ ಹೋದ್ರೆ ಅದನ್ನು ಪುನಃ ಬರೆಯಬಹುದು. ಆದ್ರೆ ಬದುಕಿನ ಬರಹವೇ ತಿದ್ದು ಹೋದ್ರೆ ಅದರ ತಿದ್ದಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲಪ್ಪ, ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ನೋಡು, ತಿಳಿದೇನು ಎಡವಿ ಬಿದ್ದಿರವಿ,
ವಿದ್ಯೆಯಿಂದ ಮಾತ್ರಕ್ಕೆ ಅಲ್ಲೇ ಬಿದ್ದು ಒದ್ದಾಡಬೇಡ. ಹೇಳು, ಮತ್ತೆ ಮೊದಲಿನ ಹಾಗೆ ಎದ್ದು ನಿಲ್ಲು. ಎದ್ದು ನಿಂತು ಒಂದೇ ಒಂದು ಸಾರಿ ವಿಚಾರ ಮಾಡಿ ನೋಡು, ನಾನು ಏನು ಮಾಡುತ್ತಿರುವೆ ಎಂದು. ಅಮ್ಮ, ಜಗತ್ತಿನಲ್ಲಿ ಯಾರೂ ಮಾಡಲಾರದಂತ ಹೇಸಿ ಕಾರ್ಯ ನಾನೇನು ಮಾಡಿಲ್ಲ. ಮನದಾನಂದಕ್ಕಾಗಿ ಮದ್ಯಪಾನ ಮಾಡುವುದು ತಪ್ಪೆ? ಮದ್ಯಪಾನ ಮಾಡುವ ಬುದ್ಧಿವಂತರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಬುದ್ಧಿವಂತರಾರು ಬುದ್ಧಿಹೀನ ಮದ್ಯಪಾನಕ್ಕೆ ಬಲಿಯಾಗೋದಿಲ್ಲವೋ? ಬಲಿಯಾಗೋದಿಲ್ಲ. ನನ್ನ ಮಗ ತುಂಬಾ ಬುದ್ಧಿವಂತ ಅಂತ ನಾನು ತಿಳಿದುಕೊಂಡಿದ್ದೆ. ಯಾಕೋ ನೀನು ಈ ರೀತಿ ಆದೆ? ಅಮ್ಮ, ಆಗು ಹೋಗುಗಳೆಲ್ಲ ದೈವಾಧೀನ. ಅದನ್ನು ತಡೆದು ನಿಲ್ಲಿಸುವ ಶಕ್ತಿ ಮಾನವನಿಗಿದ್ದಿದ್ದರೆ ಆ ಮಹಾದೇವ ಅನ್ನೋ ಶಬ್ದಕ್ಕೆ ಬೆಲೆ ಇರುತ್ತಿರಲಿಲ್ಲ, ದೈವ ಅನ್ನೋ ಶಕ್ತಿಗೆ ನೆಲೆಯೇ ಇರುತ್ತಿರಲಿಲ್ಲ. ತಿಳಿಲಾದೆ ಒಂದು ಸಾರಿ ಎಡವಿದ್ರೆ ಅದನ್ನು ತಪ್ಪು ಎಂದು ತಿಳಿದುಕೊಳ್ಳಬಹುದು. ಆದ್ರೆ ಇದರಿಂದ ನನ್ನ ಬದುಕೇ ನಾಶವಾಗುತ್ತದೆ ಎಂದು ಗೊತ್ತಿದ್ದು ಕೂಡ ಆ ತಪ್ಪನ್ನು ಪದೇ ಪದೇ ಮಾಡ್ತಾ ಇದ್ರೆ ಅದಕ್ಕೆ ದೇವರು ಯಾರು ಹೊಣೆ ಆಗೋದಿಲ್ವೋ? ಯಾರು ಹೊಣೆ ಆಗೋದಿಲ್ಲ. ಅಮ್ಮ, ನಾನು ಮಾಡೋ ಈ ಕಾರ್ಯದಿಂದ ನಮ್ಮ ಮನೆಯನ್ನು ಹಾಳಾಗೋದಿಲ್ಲ. ಬಿಟ್ಬಿಡೆ. ಮನೆ ಹಾಳಾದ್ರೂ ಪರವಾಗಿಲ್ಲ, ಆದ್ರೆ ನೀನು ಮಾತ್ರ ಇಂಥ ಕೆಟ್ಟ ಚಟಕ್ಕೆ ಬಲಿಯಾಗಿ ದುರಾತ್ಮನಾಗಬೇಡ. ಅಮ್ಮ, ಮಾನವನ ಮನಃಶಾಂತಿಗೆ ಸಮಾನವಾದ ತಪಸ್ಸೇ ಇಲ್ಲ, ಸಂತೋಷಕ್ಕೆ ಸಮಾನವಾದ ಬೇರೆ ಯಾವ ಸುಖವಿಲ್ಲ. ನನಗೆ ಸುಖ ಶಾಂತಿ ನೀಡಿದ ಈ ಸುರಾದೇವಿಯ ಕೈ ಬಿಡುವುದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಅಮ್ಮ, ಇದೇ ನನ್ನ ಸರ್ವಸ್ವ. ಕೈ ಮುಗಿತೀನಪ್ಪ. ಇದು ಮಾನವಂತರ ಮನೆತನ ಕಣೋ, ಇದು ನೀತಿವಂತರ ಮನೆತನ. ನಿಮ್ಮ ತಂದೆ, ತಾತ, ಮುತ್ತಾತ ಯಾರು ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿಲ್ಲ, ಇಂಥ ದುಶ್ಚಟಕ್ಕೆ ದಾಸರಾಗಿಲ್ವಪ್ಪ. ನೀನು ಕೂಡ ಆ ರೀತಿ ಆಗ್ಬೇಡಪ್ಪ, ಅದರಿಂದ ನಿನ್ನ ಬಾಳೆ ಹಾಳಾಗಿ ಹೋಗುತ್ತೆ. ದಯವಿಟ್ಟು ಇದನ್ನು ಕುಡಿಬೇಡ ಅಂತ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ. ಕುಡಿಬೇಡ ಕಣೋ, ಕುಡಿಬೇಡ. ಅಮ್ಮ, ಈ ಸುರಾದೇವಿಯ ಮುಂದೆ ನಿನ್ನ ತತ್ವದ ಮಾತುಗಳೆಲ್ಲ ಸತ್ತ ಹೆಣಕ್ಕೆ ಶೃಂಗರಿಸಿ ಹತ್ತು ಕರೆದಂತೆ. ನಿತ್ಯ ನನ್ನ ಜೀವನಕ್ಕೆ ಹೊತ್ತೊತ್ತಿಗೂ ಬೇಕಾಗುವ ಮತ್ತೆ ಇರುವ ಈ ಔಷಧಿ ಸತ್ತರೂ ಬಿಡಬಾರದೆಂದು ಕೈಗೆತ್ತಿಕೊಂಡಿರುವ ಈ ಬಾಟ್ಲಿ ಮೊದಲು ಖಾಲಿ ಮಾಡ್ತೀನಿ, ಆಮೇಲೆ ಮುಂದುವರಿಸುವಂತೆ ಈ ನಿನ್ನ ಹಾಳ ಪುರಾಣ. ಕ್ಷಮಿಸಿಬಿಡು. 9 ತಿಂಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಇದೇ ಕೈಗಳಿಂದ ಜೋಪಾನ ಮಾಡಿದೆ ನಾನು. ಪಾಪಿ ಕೈಗಳಿಂದ ನನ್ನ ಮಗನ ಕೆನ್ನೆಗೆ ಹೊಡೆದು ಬಿಟ್ಟೆ. ಇಂಥ ಪಾಪದ ಕೈನ ಲಾಲಿ ಹಾಡೋ ಭೂಮಿ ತಾಯಿಗೆ ಹೃದಯ ಪೆಟ್ಟು ನನ್ನ ದೇಹಕ್ಕೆ ವಿನಃ ಜೀವಾತ್ಮಕ್ಕಲ್ಲವ್ವ. ವಿನಾಶ, ಯಾಕಪ್ಪ ನಾನು ಈ ರೀತಿ ಆದೆ? ಯಾಕೀಗಾದೆ ಕಂದ, ಯಾಕೀಗಾದೆ? ಅವ್ವ, ನಾನು ಎಲ್ಲರಂತೆ ಸುಖ ಸಂತೋಷದಿಂದಿರುವುದು ನಿನಗೆ ಇಷ್ಟ ಇಲ್ಲವೇ? ಖಂಡಿತ ಇದೆಯಪ್ಪ, ಖಂಡಿತವಾಗ್ಲೂ ಇದೆ. ಈ ಪ್ರಪಂಚದಲ್ಲಿ ನಿನ್ನ ಸುಖ ಸಂತೋಷಕ್ಕಿಂತ ಹೆಚ್ಚಿನ ಸತ್ಯವಾಗ್ಲೂ ನನ್ನ ಮನಸಾರೆ ಹೇಳ್ತಾ ಇದ್ದೀನಪ್ಪ, ನನ್ನ ಮನಸಾರೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನನ್ನ ತಲೆ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ.
ಕೊಡು ಮತ್ತೆ. ಅಮ್ಮ 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 ಯಾಕಮ್ಮ ಸಂಕೋಚ? ಇದೇ ಈಗ ತಾನೇ ಮಗನೇ ಸರ್ವಸ್ವ ಅಂತ ಕೂಗಿ ಹೇಳಿದ ನೀನು. ಇಷ್ಟು ಬೇಗನೆ ಮನಸ್ಸು ಬದಲಾಯಿತೇನಮ್ಮ? ಅಮ್ಮ ಯಾಕಮ್ಮ? ಅತ್ತೆ ಬೇಡ ಅತ್ತೆ, ಅತ್ತೆ ನನ್ನ ಮಾತು ಕೇಳಿ. ನಾನು ಸಂತೋಷವಾಗಿರ್ತೀನಿ ಅಂದ್ರೆ ಇಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಮ್ಮ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಮ್ಮ ಅಮ್ಮ ಕೊಟ್ಬಿಡಮ್ಮ, ಅಮ್ಮ ಕೊಟ್ಬಿಡಮ್ಮ. ನೀತಿಗೂಡು ಸೇರಿ ತಂದೆ ಮೋಸ ಮೇರೆ ಮೀರಿದೆ, ತೂತು ಮಡಿಕೆ ಎಲ್ಲಿ ಪ್ರೀತಿ ನಿಲ್ಲದಂತೆ ಸೋರಿದೆ. ನೀತಿಗೂಡು ಸೇರಿ ತಂದೆ ಮೋಸ ಮೇರೆ ಮೀರಿದೆ, ತೂತು ಮಡಿಕೆ ಎಲ್ಲಿ ಪ್ರೀತಿ ನಿಲ್ಲದಂತೆ ಸೋರಿದೆ. ಅತಿ ಆಸೆ ನಿಗಿಲಾಯ್ತು. ಅಮ್ಮ ನಾನೇನು ಬರ್ತೀನಮ್ಮ. ಎಲ್ಗಪ್ಪ? ಎಲ್ಲಿಗೆ ಹೋಗ್ತಾ ಇದೀಯ ಕಣೋ? ನನಗೆ ಸುಖ ಸಂತೋಷ ಸುರಲೋಕಕ್ಕೆ. ಮನುಜನ ಬಾಳಲು